ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆಕಾಶ್ ರವಿಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸಾರಿ ಫಸ್ಟ್ ಎಲ್ರಿಗೂ ಸಾರಿ ಹೇಳ್ಬೇಕು. ಯಾಕಂತ ಅಂದರೆ ಈ ಸತಿ ಈ ವ್ಲಾಗ್ ತುಂಬಾ ಡಿಲೇ ಆಗಿದೆ. ನಾನು ನಿಮ್ಗೊಂದು ಸ್ಪೆಷಲ್ ತೋರಿಸೋಣ ಅಂತ ಅಂದ್ಬಿಟ್ಟಂತ ಸ್ವಲ್ಪ ಲೇಟ್ ಮಾಡಿದೆ ಅಷ್ಟೇ. ಇವತ್ತು ನಾನು ಬಂದಿದ್ದೀನಿ ನಮ್ಮೂರಿಗೆ. ಯಾಕಂತ ಅಂದರೆ ನಮ್ಮೂರಲ್ಲಿ ಇವತ್ತು ಊರಹಬ್ಬ ಇದೆ. ನಿಮಗೆಲ್ಲ ಕೂಡ ಕಂಪ್ಲೀಟ್ ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ಊರಹಬ್ಬ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟಂತ, ನಮ್ಮ ಹಳ್ಳಿ ಸೊಗಡು ಹೆಂಗಿರುತ್ತೆ ಅಂದ್ಬಿಟ್ಟಂತ ನಿಮ್ಗೆಲ್ಲನೂ ನಾನು ತೋರಿಸ್ತೀನಿ. ಇವಾಗ ಇವರು ಕೊಂಡಕ್ಕೆ ಸೌದೆ ತಗೊಂಡ್ಬರ್ತಾ ಇದ್ದಾರೆ. ರಾತ್ರಿನೇ ಸೌದೆಗಳೆಲ್ಲ ತಗೊಂಡ್ ಬಂದು ದೇವಸ್ಥಾನದ ಮುಂದೆ ಈ ತರ ಹಾಕಿದ್ರು. ಇವತ್ತು ರಾತ್ರಿ ಇದನ್ನ ಹಚ್ತಾರೆ. ಎಲ್ರಿಗೂ ಶುಭ ಮುಂಜಾನೆ ಗೈಸ್. ನಾನು ನಮ್ಮ ಊರಾಚೆ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ಅಂತ ಹೋಗ್ತಾ ಇದ್ದೀನಿ. ಹೋಗ್ತಾ ಬರ್ತಾ ಒಂದು 3 ಕಿಲೋಮೀಟರ್ಸ್ ಆಗ್ಬೋದು. ಹಂಗೆ ನಮ್ಮ ಹಳ್ಳಿ ಸುತ್ತಾಡ್ಕೊಂಡು ಬರೋಣ ಅಂದ್ಬಿಟ್ಟು ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ ನಮ್ಮ ಊರು ಹೆಂಗಿದೆ ಅಂದ್ಬಿಟ್ಟಂತ. ಐ ವಾಸ್ ಸೂಪರ್ ಎಕ್ಸೈಟೆಡ್ ಟು ಶೋ ದಿಸ್ ವಿನ್. ನಾನು ಏನೂ ಹೇಳಕ್ ಹೋಗಲ್ಲ, ನೀವು ದಯವಿಟ್ಟು ಈ ಅಕ್ಕಿಗಳ ಕಲರವನ್ನ ಕೇಳಿಸ್ಕೊಳ್ಳಿ. ನಾವು ಯಾವಾಗ ಊರಿಗೆ ಬಂದ್ರೂ ಈ ಜಾಗ ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ. ಪ್ರತಿ ಸತಿನೂ ಇಲ್ಲಿಗೆ ಬರ್ತಿದ್ವಿ. ಈ ಬೆಟ್ಟದ ಹತ್ರ ಅಲ್ಲಿ ಅರತಿಮಪ್ಪ ದೇವಸ್ಥಾನ ಅಂತ ಅಂದ್ಬಿಟ್ಟು ಅಂತ ಇದೆ, ಅಲ್ಲಿಗಂತೂ ಮಿಸ್ಸೇ ಮಾಡ್ತಾ ಇರಲಿಲ್ಲ. ಇವಾಗ ನಾನು ಅಲ್ಲಿಗೆ ಹೋಗ್ಬೇಕು, ನಿಮಗೆ ತೋರಿಸ್ತೀನಿ ಬನ್ನಿ. ಮತ್ತು ನೀವು ನೋಡಿದ್ರಲ್ಲ, ಇವಾಗಿನ ಜನ್ರೇಷನ್ ಅಂತ ಅಂದರೆ, ಇವಾಗಿನ ಕಾಲದಲ್ಲಿ ನಾವು ಇದನ್ನು ಎಲ್ಲೂ ನೋಡೋಕ್ಕಾಗಲ್ಲ. ಇನ್ಫೆಂಟ್ ಅಂತ ಅಂದರೆ ಗುಬ್ಬಚ್ಚಿನೇ ನಾವೆಲ್ಲೂ ನೋಡೋಕ್ಕಾಗಲ್ಲ. ಇನ್ನು ಅದ್ರ ಗೂಡಂತೂ ದೂರದ ಮಾತಾಡ್ಬಿಡಿ. ಆ ಅಕ್ಕಿಗಳ ಸೌಂಡು, ಆ ಸನ್ಲೈಟು ನಿಮ್ಗೆ ಆ ವ್ಯೂ ತೋರಿಸ್ಬೇಕಂತ ಇತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಹೆಂಗೆ ಅನಿಸ್ತು ನಿಮಗೆ ಅದನ್ನು ಅಂದ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಫಾರ್ ರೈಟ್ ಗೈಸ್. ನನ್ನ ತಲೆಯಲ್ಲಿ ಓಡ್ತಿದ್ದ ಎಲ್ಲ ಆಲೋಚನೆಗಳಿಗೂ ಕೂಡ ಒಂದು ಬ್ರೇಕನ್ನು ಕೊಟ್ಟು ನಮ್ಮೂರಿನ ಬಗ್ಗೆ ಮತ್ತು ನಮ್ಮೂರಲ್ಲಿ ಕಳೆದಂಥ ದಿನಗಳನ್ನು ನೆನೆಸ್ಕೊತಾ ಇದ್ದೆ. ಏನೋ ಒಂಥರ ಮನಸ್ಸೊಳಗಡೆ ಹಂಗೆ ಖುಷಿ ಆಗ್ತಾಯಿತ್ತು ಗೈಸ್. ಹೀಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಅದಾದಮೇಲೆ ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋಣ ಅಂದ್ಬಿಟ್ಟು ಅಂತ ಕೂತ್ಕೊಂಡೆ. ನಾನು ಸ್ವಲ್ಪ ಓವರ್ ಥಿಂಕ್ ಮಾಡ್ತೀನಿ. ಬೇಡದಿರೋ ವಿಷಯಗಳನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ನನಗೆ ಬೇಕಾಗಿರುವಂತಹ ಸುತ್ತಮುತ್ತ ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತ ನನಗೆ ಆ ಪಾಸಿಟಿವ್ ಎನರ್ಜಿನ ಗೇನ್ ಮಾಡಿಕೊಂಡು ಹಂಗೆ ಒಳ್ಳೆ ಗಾಳಿ ಸೇವನೆ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಡಬೇಕು. ನೀವು ಇದೇ ಥರ ಮಾಡ್ತಿದ್ರ? ಈ ಬಂಡೆಗಳು, ಈ ಮರದ ಮೇಲೆಲ್ಲ ಹೆಸರು ಕೆತ್ತೋದು ಆ ಥರ ಎಲ್ಲ ನಾ ಇವಾಗ ಮಾಡ್ತಾ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಹೋದಾಗ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಎಲ್ಲರೂ ಅವ್ರವ್ರ ಹೆಸರು ಬರೀತಾ ಇದ್ವಿ. ಅಲ್ಲೆಲ್ಲ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬಂದೆ. ಇವಾಗ ವಾಪಸ್ ಊರೊಳಗಡೆ ಹೋಗ್ಬೇಕು ಇವಾಗ ನಾನು. ಈ ವ್ಲಾಗಲ್ಲಿ ನಾನು ಅಷ್ಟು ಕಾಣಿಸ್ಕೊಳ್ಳಲ್ಲ ಮತ್ತು ನಾನು ಅಷ್ಟು ಮಾತಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ನಾನು ನಿಮಗೆ ಕಂಪ್ಲೀಟ್ ಈ ಹಳ್ಳಿ ಹಬ್ಬ ಹೆಂಗಿರುತ್ತೆ ಅಂದ್ಬಿಟ್ಟು ಅಂತ ತೋರಿಸ್ಬೇಕು. ಅದಕ್ಕೋಸ್ಕರ ಗೈಸ್, ನಾನು ಆ್ಯಕ್ಚುಲಿ ನಾವೆಲ್ಲ ನೋಡ್ತಾ ಇವಾಗ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಅಂತ ಹೋಗ್ತಾ ಮೈಟ್ ಬಿ ಸಿಗುತ್ತೆ. ನಿಧಾನಕ್ಕೆ ಹೋಗ್ಬೇಕು. ಅಲ್ಲಿ ಕಾಣಿಸ್ತಾ? ಇನ್ನು ಹತ್ರ ಹೋಗಿ ಟ್ರೈ ಮಾಡ್ತೇನೆ. ಇದು ಯಾವುದೋ ನೋಣ ಬೇರೆ ಗುಯ್ ಅಂತಿದೆ. ಗಾಯ್ಸ್, 2 ಇದೆ. ಕಾಣಿಸ್ತಿದ್ಯಾ? ಇನ್ನು ಹತ್ರ ಹೋಗಿ ಟ್ರೈ ಮಾಡ್ತೇನೆ. ಒಂದ್ರದಂತೂ ನೋಡಿ ಎಷ್ಟು ಚೆನ್ನಾಗಿದೆ ರೆಕ್ಕೆ ಎಲ್ಲ. ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಹೋಗ್ಬಿಟ್ರೆ ಓಡ್ತಾ ಇವೆ ಅವಾಗಲೇ.
ಅಲ್ಲಿ 2 ನವಿಲ್ ಇತ್ತಲ್ಲ, ಒಂದು ನವಿಲು ಅದು ಎಲ್ಲಿ ಕಾಣೆ ಆಯಿತು ಅಂತ ಅಂದ್ಬಿಟ್ಟಂತ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಇನ್ನೊಂದು ನವಿಲು ಈ ಕಡೆ ಇದ್ದಿದ್ದು ಈ ಕಡೆಯಿಂದ ಆ ಕಡೆಗೆ ಹಾರೊರಟೋಯ್ತು ಗೈಸ್. ಆದರೂ ನವಿಲ್ ನೋಡಿದ್ನಲ್ಲ, ಅದು ನನಗೆ ಖುಷಿ ಆಯಿತು. ನಿಮಗೂ ನಮ್ಮ ರಾಷ್ಟ್ರೀಯ ಪಕ್ಷಿನ ನೋಡಿ ಖುಷಿ ಆಯ್ತಾ? ಇನ್ನೇನು ನಮ್ಮ ಊರಬ್ಬ ಶುರು ಆಗೋ ಟೈಮ್ ಬಂದೇ ಬಿಡ್ತು. ನೋಡ್ಬೋದೆಲ್ಲ ಆ ಲೆವೆಲ್ಗೆ ಎಕ್ಸೈಟೆಡ್ ಆಗಿದ್ದಾರೆ ಅಂದ್ಬಿಟ್ಟಂತ. ನಾನು ಅಷ್ಟೇ ತುಂಬ ಎಕ್ಸೈಟೆಡ್ ಆಗಿದ್ದೆ. ಯಾಕಂತ ಅಂದರೆ ನಾನು ಈ ಹಬ್ಬಕ್ಕೆ ಬಂದೆ ಒಂದು 3 ಇಯರ್ಸ್ ಆಗಿತ್ತು. ಏನಕ್ಕೆ ಈ ಹಬ್ಬ ಅಂದರೆ ಅಷ್ಟೊಂದು ಖುಷಿ ನನಗೆ ಅಂತಂದರೆ, ಯಾಕಂದರೆ ಒಂದು ರಿಲೇಟಿವ್ಸು, ಮತ್ತು ಈ ಥರ ಎಲ್ಲ ನಾವು ಎಲ್ಲೂ ನೋಡೋಕ್ಕೆ ಹೋಗಲ್ಲ, ಅದೊಂದು ಖುಷಿ ಆಗುತ್ತೆ. ಯಾರ ರಿಲೇಟಿವ್ಸ್ ಅಂತಂದರೆ, ಯಾಕಂದರೆ ಚಿಕ್ಕ ವಯಸ್ಸಿಂದ ಎಲ್ಲ ಜೊತೆಗೆ ಅಂದರೆ ಈ ಹಾಲಿಡೇಸ್ ಬಂದಾಗೆಲ್ಲ ಜೊತೆಗೆ ಸೇರ್ತಾ ಇದ್ವಿ ನಾವೆಲ್ಲ. ಅಲ್ಲಿ ನಮ್ಮ ರಿಲೇಟಿವ್ಸ್ ಎಷ್ಟೊಂದು ಜನ ಎಲ್ಲರೂ ಆಲ್ಮೋಸ್ಟ್ ಅದರಲ್ಲೊಂದು 85 to 90% ಅಲ್ಲಿದ್ದವರೆಲ್ಲ ನಮಗೆ ಕ್ಲೋಸ್ ರಿಲೇಟಿವ್ಸೇ. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನಾನು ಮಾತ್ರ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಗೈಸ್, ಹೆಂಗಿದೆ ನಮ್ಮ ಊರಬ್ಬ? ಎಲ್ರಿಗೂ ಖುಷಿ ಆಗ್ತಿದ್ಯಾ? ನಾನದು ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದೀನಿ. ಇನ್ನು ಜಸ್ಟ್ ಬಿಗಿನಿಂಗ್ ಗೈಸ್. ಈ ವ್ಲಾಗ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ನಮ್ಮ ಊರಬ್ಬ ಮತ್ತು ಈ ಹಳ್ಳಿಗಳ ಕಡೆ ಆಚರಣೆಗಳೆಲ್ಲ ಹೆಂಗಿರುತ್ತೆ ಎಲ್ಲನೂ ಕೂಡ ನಾನು ಡೀಟೇಲಾಗಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಎಲ್ಲರೂ. ಮತ್ತು ಈ ಹಬ್ಬ ಬಂದುಬಿಟ್ಟು ಅಂಕಪ್ಪನ ಹಬ್ಬ ಅಂತ ಅಂತಾರೆ. ಅಂಕಪ್ಪ ಅಂತ ಅಂದರೆ ಶಿವನ್ ಒಂದು ಅವತಾರ, ಓಕೆನಾ? ನಾನು ಜಾಸ್ತಿ ಏನು ಕುಯ್ಯಕ್ಕೆ ಹೋಗಲ್ಲ, ನೀವೇ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ.
धीमतां वरिष्ठं वातात्मजं वानरयूथमुख्यं श्रीरामदूतं शिरसा ಮತ್ತೆ ಗ್ರಾಮಸ್ಥರು ದಯಮಾಡಿ ಅಕ್ಕಪಕ್ಕದ ಗ್ರಾಮಸ್ಥರು ಊಟ ಕೊಡಕ್ಕೆ ಯುವಕರು ನಿವಾಸಿಗಳು ದಯಮಾಡಿ ಸಹಕಾರ ಮಾಡಬೇಕು ಅಂತ ಗ್ರಾಮಸ್ಥರ ಪರವಾಗಿ 9 ಗಂಟೆ 10 ನಿಮಿಷ ಮೇಲೆ ದಯಮಾಡಿ ಬೇಗ ಹೊರಡಬೇಕು. 9 10ರಿಂದ 9 15 ಅದನ್ನು ಬಿಟ್ಬಿಡ್ತಾರೆ. ದಯಮಾಡಿ ಅನ್ಯ ತಪಾಸಣೆ ನಾನು ಅನ್ಕೊತೀನಿ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಬಿಟ್ಟಂತ. ಈ ವ್ಲಾಗಲ್ಲಿ ನಾನು ಹೆಚ್ಚು ಯಾಕೆ ಮಾತಾಡೋಕ್ಕೆ ಹೋಗಿಲ್ಲ ಅಂತಂದರೆ ನಿಮ್ಗೆ ಅದೆಲ್ಲ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಮಾತಾಡಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ನೀಟಾಗಿ ವ್ಲಾಗ್ನ ನೋಡಿ. ನೆಕ್ಸ್ಟ್ ವ್ಲಾಗು ಕೂಡ ಅಷ್ಟೇ ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ.
ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್.